ನಮಸ್ತೆ ಆತ್ಮೀಯ ಸ್ನೇಹಿತರೆ, ರಾಘವೇಂದ್ರ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ನನ್ನ ಮೊದಲ ವ್ಲಾಗ್. ನಿಮ್ಮೆಲ್ಲರ ಸಪೋರ್ಟು ಯಾವಾಗಲೂ ಇರಲಿ. ಇಂದಿನ ನಮ್ಮ ಪಯಣ ಮಂತ್ರಾಲಯ ರಾಯರ ದರ್ಶನಕ್ಕೆ. ಟ್ರೈನ್ ಟಿಕೆಟು ಆಲ್ರೆಡಿ ಒಂದು ಮಂತ್ ಮುಂಚೆನೇ ಬುಕ್ ಆಗಿತ್ತು. ಸೊ ನಾವು ನಮ್ಮ ಫ್ಯಾಮಿಲಿ ಎಲ್ಲ ರಾಯರ ದರ್ಶನಕ್ಕೆ ಹೊರಡ್ತಾಯಿದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ. ನಾವು ಹೊರಟಿದ್ದು KR ಪುರ ರೈಲ್ವೆ ಸ್ಟೇಷನಿಂದ KSRಗೆ 8:40ಕ್ಕೆ ನಮ್ಮ ಟ್ರೈನ್ ಇದ್ದಿದ್ದು. ಉದ್ಯಾನ ಎಕ್ಸ್ಪ್ರೆಸ್. ನಾವು ಸಿಟಿ ರೈಲ್ವೆ ಸ್ಟೇಷನ್ ಹೋಗೋಷ್ಟೊತ್ತಿಗೆ ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1 ರೆಡಿ ಇತ್ತು. ಇದೇ ಉದ್ಯಾನ ಎಕ್ಸ್ಪ್ರೆಸ್. ಕರೆಕ್ಟಾಗಿ 8:40 ಸ್ಟೇಷನ್ ಬಿಡ್ತು. ರಾಯರ ಅಷ್ಟೋತ್ತರ ಬರೆಯೋ ಸಂಕಲ್ಪ ಇದ್ದಿದ್ದರಿಂದ ಅದನ್ನು ಟ್ರೈನಲ್ಲೇ ಬರೆದು ಕಂಪ್ಲೀಟ್ ಮಾಡಿದ್ವಿ. ನೋಡಿ, ಇದೇ ಅಷ್ಟೋತ್ತರ. ನಾವು ಮಂತ್ರಾಲಯ ಜಂಕ್ಷನ್ ತಲುಪಿದಾಗ ಬೆಳಗ್ಗೆ ಸರಿಯಾಗಿ 4:20 ಆಗಿತ್ತು. ಸರಿ, ಎಲ್ಲ ಹೊರಟು ಅಲ್ಲಿಂದ ದೇವಸ್ಥಾನ ತಲುಪಕ್ಕೆ ಆಟೋ ಮತ್ತು ಕ್ಯಾಬ್ ಮಾತಾಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಮಗ ನೋಡಿ, ಬಾಯಿಲೆ ಮೊಬೈಲ್ ನೋಡಿ, 4 ಕಾಣಿಸ್ತಿಲ್ಲ ನೋಡಲ್ಲಿ, ಬರೀ 22 ಕಾಣಿಸ್ತಿದೆ ನೋಡಲ್ಲಿ. ಕಾಣಿಸ್ತಾ? ನೋಡಿ, ಇದೇ ಮಂತ್ರಾಲಯಂ ರೈಲ್ವೆ ಸ್ಟೇಷನ್ನು. ನೀವು ಟ್ರೈನಲ್ಲಿ ಹೋದಾಗ ಇಲ್ಲಿ ಸ್ಟಾಪ್ ಕೊಡ್ತಾರೆ. ಇಲ್ಲಿಂದ ನೀವು ಕ್ಯಾಬ್ ಆಗಲಿ ಅಥವಾ ಆಟೋ ಆಗಲಿ ಬುಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಆಟೋದಲ್ಲಾದರೆ ಪರ್ ಹೆಡ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಕ್ಯಾಬ್ ಆದರೆ ಎಷ್ಟು ಜನ ಇರ್ತೀರೋ ಅಷ್ಟು ಜನ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿಂದ ನಿಮಗೆ 15 ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನ. ಒಂದು 25 ಮಿನಿಟ್ಸ್ ಆಗುತ್ತೆ ಅಪ್ರಾಕ್ಸಿಮೇಟ್.
ನಿಮಗೆ ಸ್ಟೇಷನ್ ಹತ್ರ ಕ್ಯಾಬ್ ಆಗಲಿ ಅಥವಾ ಆಟೋ ಆಗಲಿ ಯಾವಾಗಲೂ ಅವೈಲೇಬಲ್ ಇರುತ್ತೆ 24 ಅವರ್ಸು. ನೀವು ಯಾವ ಟೈಮಲ್ಲಿ ಹೋದರೂ ಅಲ್ಲಿ ಸಿಗುತ್ತೆ. ನೀವು ಅಲ್ಲಿಂದ ಬುಕ್ ಮಾಡಿಕೊಂಡು ಟೆಂಪಲ್ ರೀಚ್ ಆಗ್ಬೋದು. ಒಂದು 15 ಕಿಲೋಮೀಟ್ರು, ಒಂದು 20ರಿಂದ 25 ನಿಮಿಷ ಆಗುತ್ತೆ. ಸ್ನೇಹಿತರೆ, ಸೊ ಫೈನಲಿ ನಾವು ಮಂತ್ರಾಲಯ ತಲುಪಿದ್ವಿ. ಈ ಸರ್ಕಲ್ ಏನು ಕಾಣಿಸ್ತಿದ್ದಿಲ್ಲ ನಿಮಗೆ, ಇದು ರಾಘವೇಂದ್ರ ಮಠಕ್ಕೆ ಹೋಗೋ ಎಂಟ್ರೆನ್ಸು. ಇಲ್ಲಿಂದ ನಿಮಗೆ ಲೆಫ್ಟಲ್ಲಿ ಹೋದರೆ ಆರ್ಚ್ ಸಿಗುತ್ತೆ, ಲೆಫ್ಟಲ್ಲಿ. ಇಲ್ಲಿಂದ ಒಳಗಡೆ ಹೋದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಇಲ್ಲಿ ರೈಟ್ ಸೈಡ್ ಏನು ನೋಡ್ತಾ ಇದ್ದೀರಾ, ಇದು ಮಠದ CRO ಆಫೀಸು. ನಿಮಗೆ ರೂಮ್ಗಳು ಬೇಕಾದಲ್ಲಿ ಇಲ್ಲಿಗೆ ಬರಬೇಕಾಗತ್ತೆ. ಆದರೆ ನಿಮಗೆ ವೀಕೆಂಡಲ್ಲಿ ರೂಮ್ಗಳು ಸಿಗೋದಿಲ್ಲ, ಡೌಟು. ಗುರುವಾರದೊತ್ತು ಮತ್ತು ವೀಕೆಂಡ್ಗಳು ಮತ್ತು ಹಾಲಿಡೇಸಲ್ಲಿ ಡೌಟು. ಆದಷ್ಟು ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಬಂದರೆ ಬೆಟ್ರು. ಇದ್ರ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾವು ಆಲ್ರೆಡಿ ರೂಮ್ ಒಂದು ತಿಂಗಳ ಮುಂಚೆ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಸೊ ನೋಡಿ, ಇದೇ ನಾವು ಬುಕ್ ಮಾಡಿದ್ದ ರೂಮಿನ ಎಂಟ್ರೆನ್ಸು. ಈ ರೂಮ್ ಡೀಟೇಲು ಮತ್ತು ರೂಮ್ ಟೂರು ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಆನ್ಲೈನಲ್ಲಿ ಯಾವ ಥರ ಬುಕ್ ಮಾಡಬೇಕು, ವೆಬ್ಸೈಟ್ ಅಡ್ರೆಸ್ ಏನು, ಅದೆಲ್ಲ ಮಾಹಿತಿ ನೆಕ್ಸ್ಟ್ನ ಕೊಡ್ತೀನಿ. ಈಗ ನಾವು ಹೋಗ್ತಾ ಇರೋದು ರೂಮ್ ಕೀ ಕಲೆಕ್ಟ್ ಮಾಡೋಕ್ಕೆ. ಇಲ್ಲಿ CRO ಆಫೀಸ್ ಇರುತ್ತೆ, ಅದು ಮುಂದೆ ನೋಡ್ತೀರಾ. ಆ CRO ಆಫೀಸಲ್ಲಿ ಹೋಗಿ ನಿಮ್ಗೇನು ರಿಸಿಪ್ಟ್ ಬಂದಿರುತ್ತಲ್ಲ, ಅಕ್ನಾಲಜ್ಮೆಂಟು ರೂಮ್ ಬುಕ್ಕಿಂಗ್ ಮಾಡಿದಾಗ ಆ ರಿಸಿಪ್ಟನ್ನ ತೊಗೊಂಡೋಗಿ ಅಲ್ಲಿ ತೋರಿಸಿದ್ರೆ ನಿಮಗೆ ಕೀಸ್ ಕೊಡ್ತಾರೆ. ನಿಮಗೆ 23 ಅವರ್ಸು ರೂಮ್ ಅಲಾಟ್ ಆಗಿರುತ್ತೆ. ಸೊ ಎಕ್ಸ್ಟೆಂಡ್ ಬೇಕಾದರೆ ಅವ್ರಿಗೆ ಕೇಳಬೇಕು, ಖಾಲಿ ಇದ್ದರೆ ಮಾಡಿಕೊಡ್ತಾರೆ, ಇಲ್ಲ ಅಂದರೆ ಬೇರೆ ರೂಮ್ ಕೊಡ್ತಾರೆ. ಅದೇ ದೇವಸ್ಥಾನ. ಜನ ಜಾಸ್ತಿ ನೋಡ್ತೀರಿ, ಅದಕ್ಕೆ ಹೇಳ್ತಾರೆ ಅದೊಂದು ರೂಮ್ ಲಿಮಿಟ್ ಅದಕ್ಕೆ ಅಲ್ಲ, ಇವಾಗೇನು ಹೇಳಲ್ಲ. ಬುಧವಾರ ಎಲ್ಲ ಅಬ್ಜೆಕ್ಷನ್ ಮಾಡ್ತಾರೆ, ಜನ ಜಾಸ್ತಿ ರೂಮ್ ಒಳಗೆ. ರೂಮ್ದೆಲ್ಲ ನಾಳೆ ಒಂದ್ಸಲ ಹಿಡಿತೀನಿ. ನೋಡಿ, ಇದೇ CRO ಆಫೀಸು. ಈ CRO ಆಫೀಸಲ್ಲಿ ನೀವೇನು ಆನ್ಲೈನ್ ಬುಕ್ ಮಾಡಿರ್ತೀರ ರೂಮ್ದು, ಆ ರಿಸಿಪ್ಟ್ ಇಲ್ಲಿ ತೋರಿಸಿದ್ರೆ, ಅಕ್ನಾಲಜ್ಮೆಂಟ್ ಆಗಲಿ ರಿಸಿಪ್ಟ್ ಆಗಲಿ ತೋರಿಸಿದ್ರೆ ಇಲ್ಲಿ ಅವರು ಕೀ ಕೊಡ್ತಾರೆ. ಮತ್ತು ನೀವು ರೂಮ್ ಕಲೆಕ್ಟ್ ಮಾಡ್ಕೊಳ್ಳೋವಾಗ 23 ಅವರ್ಸ್ ಅಷ್ಟೇ ಡ್ಯೂರೇಷನ್ ನಿಮಗಿರುತ್ತೆ. ಮತ್ತು ಡೆಪಾಸಿಟ್ ಕಟ್ಟಬೇಕಾಗುತ್ತೆ. ನೀವು ಎಕ್ಸ್ಟ್ರಾ ನೀವೇನು ಅಮೌಂಟು ಕಟ್ಟಿರ್ತೀರ ಅದ್ರ ಡಬಲ್ಲು ನಿಮಗೆ ಡೆಪಾಸಿಟ್ ತೊಗೊಳ್ತಾರೆ. ಸಪೋಸ್ 500 ರುಪೀಸ್ ನೀವು ಕಟ್ಟಿದರೆ 500 ರುಪೀಸ್ ಎಕ್ಸ್ಟ್ರಾ ತೊಗೊಳ್ತಾರೆ. ಆ 500 ರುಪೀಸು ನೀವು ರೂಮ್ ಚೆಕ್ಔಟ್ ಆಗೋವಾಗ ನಿಮಗೆ ರಿಟರ್ನ್ ಮಾಡ್ತಾರೆ. ಬೆಳಿಗ್ಗೆ ಬರಬೇಕು 4 ಗಂಟೆಗೆ ಒಂದು ವಿಚಾರ ಮಾಡಿ ಒಂದೇ ಪ್ಲಾನ್ ಯಾವಾಗ ಕರಿಬೋದು. ಹೌದಾ, ನಾಳೆ ರಾತ್ರಿ 10 11 ಗಂಟೆಗೆ ಬನ್ನಿ, ಇಲ್ಲ ಬೆಳಗ್ಗೆ ಮುಂದೆ 4 ಗಂಟೆ. ಎಷ್ಟು ಕೊಡಬೇಕು? ಸೊ ಫೈನಲಿ ಕೀ ಕಲೆಕ್ಟ್ ಮಾಡಿದ್ದಾಯಿತು. ಈಗ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನಂತರ ರಾಯರ ದರ್ಶನ. ನೋಡಿ, ಸುತ್ತಮುತ್ತ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ನಿಮಗೆ ಮಠದ ರೂಮ್ಗಳು. ಇದೆಲ್ಲ ಆನ್ಲೈನ್ ಬುಕ್ ಮಾಡಿದ್ರೆ ನಿಮಗೆ ಬೆಟ್ರು. ಇಲ್ಲೇ ಬಂದರೆ
ಸಿಗೋದು ಡೌಟು. ಆದಷ್ಟು ವೀಕೆಂಡ್ಗಳಲ್ಲಿ ಅವಾಯ್ಡ್ ಮಾಡಿ. ವೀಕೆಂಡ್ಗಳಲ್ಲಿ ಬಂದರೆ ನಿಮಗೆ ಸಿಗೋದು ಡೌಟು. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಬಂದರೆ ಬೆಟ್ರ್ ನಿಮಗೆ. ಏನಾಗುತ್ತೆ ನೋಡಿ ಫಸ್ಟ್